ನಾಳೆ ಬೆಳಿಗ್ಗೆ ಎದ್ದು ನಿಮ್ಮ ಅಕೌಂಟ್ಗೆ 1 ಕೋಟಿ ರೂಪಾಯಿ ಸಿಕ್ಕರೆ ನೀವೇನು ಮಾಡ್ತೀರಾ? ನೀವು ಅನ್ಕೊಂತೀರಾ ನನ್ನ ಹತ್ರ ಇರೋ ಲೋನ್ ಕ್ಲಿಯರ್ ಮಾಡ್ತೀನಿ, ಮನೆ ತಗೊಳ್ತೀನಿ, ಕಾರ್ ತಗೊಳ್ತೀನಿ, ಬಂಗ್ಲೆ ತಗೊಳ್ತೀನಿ, ಲೈಫ್ ಸೆಟ್ಲ್ ಆಗ್ಬಿಡ್ತೀನಿ ಅಂತ ಅನ್ಕೊಂತೀರಾ. ಆದರೆ ತುಂಬ ಜನಕ್ಕೆ ಈ ಥರ ದುಡ್ಡು ಸಿಕ್ಕಾಗ ಅವರು ಆ ದುಡ್ಡನ್ನ ಕೆಲವೇ ದಿವಸಗಳಲ್ಲಿ ಖರ್ಚು ಮಾಡಿ ಮತ್ತೆ ಝೀರೋ ಆಗ್ಬಿಡ್ತಾರೆ. ಯಾಕಂದ್ರೆ ಶ್ರೀಮಂತರಾಗೋದು ಜಸ್ಟ್ ದುಡ್ಡಿಂದ ಅಲ್ಲ, ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿರೋದ್ರಿಂದ. ಆದರೆ ನಿಮಗೆ ಆ 1 ಕೋಟಿ ಬಂದಿದೆ, ಆ 1 ಕೋಟಿನ ನೀವು ಇಟ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂದ್ರೂ ಕೂಡ ಇನ್ನೊಬ್ಬಂಗೆ ಕೇವಲ 50,000 ರೂಪಾಯಿ ಸಂಬಳ ಬರುತ್ತೆ. ಇವನಿಗೆ ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡೋದಂತ ಗೊತ್ತಿದೆ. ಇವನು ಕೇವಲ 6-7 ವರ್ಷದಲ್ಲೇನೆ ನಿಮ್ಮ ಹತ್ರ ಏನು ದುಡ್ಡು ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ದುಡ್ಡು ಇವನ ಹತ್ರ ಇರುತ್ತೆ. ಯಾಕಂದ್ರೆ ಇವನಿಗೆ ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡೋದಂತ ಗೊತ್ತಿರುತ್ತೆ, ದುಡ್ಡನ್ನ ಹೆಂಗೆ ಗ್ರೋ ಮಾಡೋದಂತ ಗೊತ್ತಿರುತ್ತೆ. ನಿಮ್ಗೆ ಯಾರೋ ಕೊಟ್ಟಿರೋ ದುಡ್ಡನ್ನ ಇಟ್ಕೊಳಕ್ಕೂ ಗೊತ್ತಿರಲ್ಲ, ಇಟ್ಕೊಂಡ್ರು ಕೂಡ ನೀವು ಆ ದುಡ್ಡನ್ನ ಬೆಳೆಸಲ್ಲ. ಅದಕ್ಕೇನೆ ಎಷ್ಟೋ ಜನ ಈ ದುಡ್ಡನ್ನ ಮ್ಯಾನೇಜ್ ಮಾಡಕ್ ಬರ್ದಲೆ ಸಾಲದ ಸುಳಿನಲ್ಲಿ ಸಿಗಾಕೊಂತಾರೆ. ತುಂಬಾ ಜನ ಸಾಲದಲ್ಲಿ ಸಿಗಾಕೊಳ್ಳೋದು ಏನಕ್ಕೆ ಅಂದ್ರೆ ದುಡ್ಡನ್ನ ಮ್ಯಾನೇಜ್ ಮಾಡಕ್ ಬರ್ದಲೇ ಇರಕ್ಕೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ದ ರಿಚೆಸ್ಟ್ ಮ್ಯಾನ್ ಇನ್ ದಿ ಬ್ಯಾಬಿಲೋನ್ ಬುಕ್ ನ ರಿವ್ಯೂ ಮಾಡಿದ್ವಿ. ಅದರಲ್ಲಿ ನಾವು ತಿಳ್ಕೊಂಡ್ವಿ ದುಡ್ಡನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಸೇವ್ ಮಾಡಬೇಕು, ಯಾವ ರೀತಿ ಗ್ರೋ ಮಾಡಬೇಕು ಅಂತ. ಆದರೆ ಕೆಲವೊಬ್ಬರು ಪ್ರಾಬ್ಲಮ್ ಏನಂದ್ರೆ ಸೇವ್ ಮಾಡೋದೋಗ್ಲಿ ಅವ್ರು ಆಲ್ರೆಡಿ ಸಾಲದ ಸುಳಿನಲ್ಲಿ ಸಿಗಾಕೊಂಡಿರ್ತಾರೆ. ಈ ಸಾಲದ ಸುಳಿಯಿಂದ ಹೊರಗೆ ಬರೋಕ್ಕೇನೆ ಪರದಾಡ್ತಾ ಇರ್ತಾರೆ. ಮತ್ತೆ ನೀವಿವತ್ತು ಸಾಲದ ಸುಳಿನಲ್ಲಿ ಸಿಗಾಕೊಂಡಿಲ್ಲ ಅಂದ್ರೆ ಮುಂದೆ ಒಂದ್ ದಿವಸ ಈ ಡಿಜಿಟಲ್ ವರ್ಲ್ಡ್ ಅಲ್ಲಿ ಸಾಲದ ಸುಳಿನಲ್ಲಿ ಸಿಗಾಕೊಂತೀರಾ. ಅದ್ರ ಬಗ್ಗೆನೇ ಈ ಬುಕ್ ಅಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಬುಕ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಒಬ್ಬ ವ್ಯಕ್ತಿ ತಿಂಗಳ ದುಡಿತಾ ಇರ್ತಾನೆ, ಒಳ್ಳೆ ಸಂಬಳ ಬರ್ತಿರುತ್ತೆ, ಇನ್ಕಮ್ ಬರ್ತಾ ಇರುತ್ತೆ. ಆದ್ರೆ ಸಾಲದ ಸುಳಿನಲ್ಲಿ ಸಿಗಾಕೊಂಡು ಊರು ಬಿಟ್ಟೆ ಹೋಗ್ಬಿಡ್ತಾನೆ. ಮತ್ತೆ ಅವನು ಝೀರೋ ಇಂದ ಆ ಸಾಲ ಎಲ್ಲ ತೀರಿಸಿ ಲೈಫ್ ಅಲ್ಲಿ ಮುಂದುವರಿತಾನೆ. ಅದಕ್ಕೆ ಅವನು ಫಾಲೋ ಮಾಡಿದ ಸಿಂಪಲ್ ರೂಲ್ಸು ಇವತ್ತಿನ ಕ್ರೆಡಿಟ್ ಕಾರ್ಡು, EMI, ಕೈ ಸಾಲ, ಈ ತರ ಎಲ್ಲಾ ಪ್ರಾಬ್ಲಮ್ಗಳಿಗೂ ಕೂಡ ಆಶ್ಚರ್ಯ ಆಗೋ ರೀತಿ ಇವತ್ತಿನ ಕಾಲಕ್ಕೂ ಸೊಲ್ಯೂಷನ್ ಸಿಗುತ್ತೆ. ಯಾಕಂದ್ರೆ ದುಡ್ಡನ್ನ ಸಂಪಾದನೆ ಮಾಡೋದು ಒಂದು ಸ್ಕಿಲ್ ಆದ್ರೆ ಆ ಸಂಪಾದನೆ ಮಾಡಿದ ದುಡ್ಡನ್ನ ಉಳಿಸ್ಕೊಂಡು ಹೋಗೋದು ಇನ್ನೊಂದು ಸ್ಕಿಲ್. ಈ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಬಂದು ದಾಬಸೀರ್ ಅಂತ. ದಾಬಸೀರ್ ಒಬ್ಬ ಬ್ಯಾಬಿಲೋನ್ ಅಲ್ಲಿ ಸಡಲ್ ಮೇಕರ್ ಆಗಿರ್ತಾನೆ. ಅಂದ್ರೆ ಕುದುರೆ ಮೇಲೆ ಕುತ್ಕೊಳಕ್ಕೆ ಲೆದರ್ ಸೀಟ್ ಇರುತ್ತಲ್ಲ, ಇದನ್ನ ತಯಾರು ಮಾಡ್ತಾ ಇರ್ತಾನೆ. ಅವನೊಬ್ಬ ಒಳ್ಳೆ ಕೆಲಸಗಾರ ಆಗಿರ್ತಾನೆ. ಅವನಿಗೆ ತಿಂಗಳ ಇನ್ಕಮ್ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಕೂಡ ನಾರ್ಮಲ್ ಆಗಿರುತ್ತೆ. ಆದ್ರೆ ಬರ್ತಾ ನಿಜವಾದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ದಾಬಸೀರು ಇನಿಷಿಯಲಿ ಏನ್ ಮಾಡ್ತಾನೆ, ಅವನಿಗೆ ಏನ್ ಇನ್ಕಮ್ ಬರ್ತಿರುತ್ತಲ್ಲ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾ ಇರ್ತಾನೆ. ಒಂದು ಶಾಪಲ್ಲಿ ಹೋಗಿ ಸಾಲ ಮಾಡೋದು, ಅಲ್ಲಿ ಸಾಲ ನಿಂತ ಮೇಲೆ ಇನ್ನೊಂದು ಶಾಪಲ್ಲಿ ಹೋಗೋದು. ಅದೇ ರೀತಿ ಇವನು ಯಾವ್ಯಾರ ಹತ್ರ ವಸ್ತುಗಳನ್ನ ತರ್ತಿರ್ತಾನಲ್ಲ ಲೆದರ್ನ, ಅವ್ರ ಹತ್ರ ಕೂಡ ದುಡ್ಡು ನಿಲ್ಲಿಸ್ಕೊಂಡಿರ್ತಾನೆ. ಎಲ್ಲೂ ಕೂಡ ಇವ್ನು ನೀಟಾಗಿ ದುಡ್ಡೇ ಕೊಡ್ತಾ ಇರಲ್ಲ. ಒಟ್ಟಲ್ಲಿ ಹೇಳ್ಬೇಕಂದ್ರೆ ಸಿಕ್ಕದ ಕಡೆ ಎಲ್ಲ ಸಾಲ ಮಾಡ್ಕೊಂಡು ಸಾಲದ ಸುಳಿನಲ್ಲಿ ಸಿಗಾಕೊಂಡಿರ್ತಾರೆ. ಈ ಸಾಲ ಅಂದ್ರೇನೆ ಹಿಂಗೆ ಅಲ್ವಾ? ಇವತ್ತಿನ ಆಸೆಗೆ ನಾವು ನಾಳೆಯ ಇನ್ಕಮ್ ನ ಖರ್ಚು ಮಾಡ್ತೀವಿ. ನಾಳೆ ಏನ್ ದುಡ್ಡು ಬರುತ್ತಲ್ಲ ಅದನ್ನ ಇವತ್ತೇ ಖರ್ಚು ಮಾಡ್ತೀವಿ. ಇದನ್ನೇ ಸಾಲ ಅಂತ ಕರೀತಾರೆ. ಇವತ್ತಿನ ಸಿಚುವೇಶನ್ ಕೂಡ ಹಂಗೆ ಇರೋದು. ನೀವೇನಾದ್ರು 60,000 ರೂಪಾಯಿದು ಫೋನ್ ತಗೊಳ್ಬೇಕಂದ್ರೆ ಆ ಫೋನ್ ನ 60,000 ರೂಪಾಯಿ ಅಂತ ಹೇಳಿ ಇವ್ರು ಸೆಲ್ ಮಾಡಲ್ಲ, 4,999 ರೂಪಾಯಿ ಅಂತ ಹೇಳಿ ಸೆಲ್ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ 4,999 ರೂಪಾಯಿ ಸಣ್ಣದನ್ಸುತ್ತೆ 60,000ಕ್ಕಿಂತ. ಅದೇ ರೀತಿ ನೀವು ಒಂದು 15 ಲಕ್ಷದ ಕಾರ್ ತಗೊಳ್ಬೇಕಂದ್ರೆ ನಿಮ್ಗೆ 15 ಲಕ್ಷ ಅಂತ ಹೇಳಲ್ಲ, ಕೇವಲ 25,000 ರೂಪಾಯಿ ಪರ್ ಮಂತ್ ಅಂತ ಹೇಳ್ತಾರೆ. ಇದರಿಂದ ಪ್ರೈಸ್ ದೊಡ್ಡದಾಗಿ ಕಾಣಲ್ಲ, EMI ಚಿಕ್ಕದಾಗಿ ಕಾಣುತ್ತೆ. ಇದೇ ರೀತಿನೇ 4-5 ಲೋನ್ ನಿಮ್ಮ ಸ್ಯಾಲ್ರಿಗಳ ಮೇಲೆ ಆಡ್ ಆಗ್ತಾ ಹೋದಾಗ ಎಂಡ್ ಆಫ್ ದಿ ಮಂತ್ ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡು ಉಳಿಬೇಕು, ಆ ದುಡ್ಡು ಎಲ್ಲಿ ಹೋಗ್ಬೇಕು ಅಂತ ನೀವು ಡಿಸೈಡ್ ಮಾಡಲ್ಲ, ಈ ಲೋನ್ ಕೊಟ್ಟಿರೋ ಕಂಪ್ನಿಗಳು ಡಿಸೈಡ್ ಮಾಡ್ತವೆ ನಿಮಗೆ ಬರೋ ಸ್ಯಾಲ್ರಿ ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಹೋಗ್ಬೇಕು ಅಂತ. ದಾಬಸೀರ್ಗೂ ಕೂಡ ಇದೇ ಪರಿಸ್ಥಿತಿ ಬಂದಿರುತ್ತೆ. ಅವ್ನು ಎಲ್ಲೆಲ್ಲಿ ಸಾಲ ಮಾಡಿರ್ತಾನಂತ ಅವನಿಗೆ ಗೊತ್ತಿರಲ್ಲ. ಯಾಕಂದ್ರೆ ಡೈಲಿ ಒಬ್ರೊಬ್ರು ಅವನ ಹಿಂದೆ ಬಂದು ದುಡ್ಡು ಕೇಳ್ತಾ ಇರ್ತಾರೆ. ಇದೇ ಟೈಮಲ್ಲಿ ದಾಬಸೀರು ಅತಿ ದೊಡ್ಡ ತಪ್ಪು ಮಾಡ್ತಾನೆ. ಏನಂದ್ರೆ ಅವನು ಸಾಲ ತೀರ್ಸೋ ಬದಲು ಸಾಲದಿಂದ ಎದುರುಕೊಂಡು ಊರ್ ಬಿಟ್ಟು ಹೋಗ್ತಾನೆ. ಇವತ್ತು ಅವನು ಈ ಬೇಬಿಲೋನ್ ಸಿಟಿನ ಬಿಟ್ಟು ಬೇರೆ ಊರಿಗೆ ಹೋಗಿರ್ಬೋದು, ಆದ್ರೆ ಮುಂಚಿಂದ ಇವನೇನ್ ಕಲ್ತ್ಕೊಂಡ್ ಬಂದಿದ್ದಾನಲ್ಲ ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ಒಂದು ಹ್ಯಾಬಿಟ್, ಆ ಹ್ಯಾಬಿಟ್ ಮಾತ್ರ ಅವನ ಹತ್ರ ಬಿಟ್ಟು ಹೋಗಕ್ಕೆ ಚಾನ್ಸೇ ಇಲ್ಲ. ಅವ್ನು ಎಲ್ಲಿ ಹೋಗ್ತಾನೋ ಅಲ್ಲೂ ಬರುತ್ತೆ. ಅದೇ ರೀತಿ ಅವ್ನು ಇನ್ನೊಂದು ಊರಿಗೆ ಹೋಗಿ ಸೆಟ್ಲ್ ಆದಾಗ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗುತ್ತೆ. ಒಂದ್ ಟೈಮಲ್ಲಿ ಅವನಿಗೆ ಎಂತ ಪರಿಸ್ಥಿತಿ ಬಂದಿರುತ್ತೆ ಅಂದ್ರೆ ಇವನ್ಗೆ ಸಾಲ ಕೊಟ್ಟವರು ಇವನನ್ನ ಜೀತದಾಳಾಗಿ ಸೆಲ್ ಮಾಡಕ್ಕೆ ಹೋಗಿರ್ತಾರೆ. ಒಂದ್ ಟೈಮಲ್ಲಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಆರಾಮಾಗೆ ಇದ್ದ ಒಬ್ಬ ವ್ಯಕ್ತಿ ಇವತ್ತು ಬೇರೆಯವ್ರಿಗೋಸ್ಕರ ಲೈಫ್ ಲಾಂಗ್ ಜೀತದಾಳಾಗಿ ಬದುಕುವಂತ ಪರಿಸ್ಥಿತಿ ಬರುತ್ತೆ. ಇಲ್ಲಿ ನೀವೊಂದ್ಸಲ ಅವನ ಸ್ಥಿತಿನ ಯೋಚನೆ ಮಾಡಿ. ಸಾಲ ಕೊಟ್ಟವ್ರಿಗೆ ಮಕ ತೋರ್ಸಕ್ಕಾಗಲ್ಲ, ಡೈಲಿ ಮಕ ಮುಚ್ಕೊಂಡು ಓಡಾಡ್ತಿರ್ತಾನೆ. ಮತ್ತೆ ಈ ಸಾಲ ತೀರಿಸ್ಲಿಲ್ಲದ್ರೆ ಅವನು ಮತ್ತೆ ಅವನೂರ್ಗೆ ವಾಪಸ್ ಹೋಗಕ್ಕಾಗಲ್ಲ, ಅವ್ರ ಅಪ್ಪ ಅಮ್ಮನ ಅಕ್ಕ ತಂಗಿನ ನೋಡಕ್ಕಾಗಲ್ಲ. ಇಂಥ ಪರಿಸ್ಥಿತಿನಲ್ಲಿದ್ದ ಈ ಬಾಬಾಸೀರ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕಂಪ್ಲೀಟ್ಲಿ ಚೇಂಜ್ ಆಗೋಗ್ಬಿಡುತ್ತೆ. ಇವನು ಬೇಬಿಲೋನ್ ಸಿಟಿ ಬಿಟ್ಟು ಇನ್ನೊಂದ್ ಕಡೆ ಕೆಲಸ ಮಾಡಕ್ ಹೋದಾಗ ಅವರ ಓನರ್ ವೈಫ್ ಇವನ್ಗೊಂದು ಮಾತು ಹೇಳಿರ್ತಾರೆ. ಇವತ್ತು ನಿನ್ನ ಈ ಸ್ಥಿತಿಗೆ ಕಾರಣ ನಿನ್ನ ಸಾಲ ಮಾತ್ರ ಅಲ್ಲ, ನೀನು ಈ ಸಾಲಕ್ಕೆ ಎದುರ್ಕೊಂಡು ಓಡೋಗ್ತಿರೋದು ಅಂತ ಅವ್ರೊಂದು ಮಾತು ಹೇಳಿರ್ತಾರೆ. ಈ ಮಾತು ಅವನ ಎದೆಗೆ ಚುಚ್ಚಿದಂಗಾಗುತ್ತೆ. ಅವನಿಗೆ ಅರ್ಥ ಆಗುತ್ತೆ, ಹೌದು ಇನ್ಕಮ್ಗಿನ್ನ ಜಾಸ್ತಿ ಖರ್ಚು ಮಾಡಿದ್ದು ನನ್ನ ಡಿಸಿಷನ್ನು, ಇವತ್ತು ಇಷ್ಟೊಂದೆಲ್ಲ ಸಾಲ ಹೇಳ್ಕೊಂಡಿರೋದು ನನ್ನ ಡಿಸಿಷನ್ನು. ಅದೇ ರೀತಿ ಇವತ್ತು
ಊರು ಬಿಟ್ಟು ಓಡ್ ಬಂದಿರೋದು ಕೂಡ ನನ್ನ ಡಿಸಿಷನ್ನೇ. ಇದೆಲ್ಲ ಸರಿಯಾಗಬೇಕಂದ್ರೆ ಫಸ್ಟು ನಾನು ನನ್ನ ಡಿಸಿಷನ್ನ ಚೇಂಜ್ ಮಾಡ್ಕೊಬೇಕು ಅಂತ ಅವನು ಡಿಸೈಡ್ ಮಾಡ್ತಾನೆ. ಈ ಥರ ಡಿಸೈಡ್ ಮಾಡಿ ಅವನು ಬ್ಯಾಬಿಲೋನ್ಗೆ ವಾಪಸ್ ಹೋಗ್ತಾನೆ. ವಾಪಸ್ ಹೋಗಿ ತನ್ನ ಎಂಟೈರ್ ಫೈನಾನ್ಷಿಯಲ್ ಸ್ಟೆಬಿಲಿಟಿನೇ ಚೇಂಜ್ ಮಾಡ್ಕೊತಾನೆ. ಇವನ್ ಲೈಫಲ್ಲಿ ಯಾವುದೇ ರೀತಿ ಲಾಟ್ರಿ ಹೊಡೆದಿಲ್ಲ, ಯಾವುದೋ ಒಬ್ಬ ಶ್ರೀಮಂತ ವ್ಯಕ್ತಿ ಇವನ ಹತ್ರ ದುಡ್ಡು ತಗೋಂತ ಯಾರು ಬಂದು ಕೊಟ್ಟಿಲ್ಲ. ಆದ್ರೂ ಕೂಡ ಇವನ ಲೈಫು ಇದ್ದಕ್ಕಿದ್ದಂಗೆ ಹೆಂಗ್ ಚೇಂಜ್ ಆಯ್ತು. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನೋಡಿ, ಪ್ರತಿ ಒಂದು ಇನ್ವೆಸ್ಟ್ಮೆಂಟ್ಗೂ ಕೂಡ ಅದರದೇ ಆದ ಒಂದು ಪರ್ಪಸ್ ಇರುತ್ತೆ. ಸಮ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆದ್ರೆ, ಇನ್ನೊಂದು ಕೆಲವೊಂದು ಇನ್ವೆಸ್ಟ್ಮೆಂಟ್ಸ್ ಇದಾವೆ ಅದರಲ್ಲಿ ನಿಮಗೆ ಎಷ್ಟು ರಿಟರ್ನ್ ಬರುತ್ತೆ, ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತ ನಿಮಗೆ ಮುಂಚೆನೆ ಗೊತ್ತಿರುತ್ತೆ. ಆ ಕ್ಯಾಟಗರಿನೇ ಕಾರ್ಪೊರೇಟ್ ಬಾಂಡ್ಸ್ ಅಂತ ಕರೀತಾರೆ. ಈ ಕಾರ್ಪೊರೇಟ್ ಬಾಂಡ್ಸ್ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ನೀವು ಒಂದು ಕಂಪ್ನಿಗೆ ಅಥವಾ NBFCಗೆ ಸಾಲ ಕೊಡ್ತೀರಾ. ಇನ್ ರಿಟರ್ನ್ ಆಗಿ ನಿಮ್ಗೆ ಬಾಂಡ್ ಅಲ್ಲಿ ಮೆನ್ಷನ್ ಮಾಡಿರೋ ಫಿಕ್ಸ್ಡ್ ರಿಟರ್ನ್ ಸಿಗ್ತಾ ಹೋಗುತ್ತೆ. ಒನ್ಸ್ ಬಾಂಡ್ ಟೈಮ್ ಪೀರಿಯಡ್ ಕಂಪ್ಲೀಟ್ ಆದ್ಮೇಲೆ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ನೀವೇನಾದ್ರೂ ಈ ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ವಿಂಟ್ ವೆಲ್ತ್ ಮುಖಾಂತರ ನೀವು ಇನ್ವೆಸ್ಟ್ ಮಾಡಬಹುದು. ವಿಂಟ್ ವೆಲ್ತ್ 4 ಡಿಗ್ರಿ ವಾಟರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಅಂಡರ್ ಅಲ್ಲಿ ಆಪರೇಟ್ ಆಗುತ್ತೆ. ಇಲ್ಲಿ ಇನ್ವೆಸ್ಟ್ ಮಾಡಕ್ಕೆ ನಿಮಗೆ ರೀಸನ್ ಏನಂದ್ರೆ, ಇಲ್ಲಿ ನೀವು ಕೇವಲ 1,000 ರೂಪಾಯಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಬಹುದು. ಈ ಪ್ಲಾಟ್ಫಾರ್ಮ್ ಜನರಲಿ BBB ಮತ್ತೆ A ರೇಟೆಡ್ ಬಾಂಡ್ಗಳನ್ನ ಆಫರ್ ಮಾಡುತ್ತೆ. ಇಲ್ಲಿ ನಿಮಗೆ ಫಿಕ್ಸ್ಡ್ ರಿಟರ್ನ್ 9% ಇಂದ 12% ವರೆಗೂ ಸಿಗುತ್ತೆ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ್ದಾದ್ರು ಬಾಂಡ್ ಲಿಸ್ಟ್ ಆಗ್ಬೇಕಂದ್ರೆ ವಿಂಟ್ ವೆಲ್ತ್ ಪ್ರಾಪರ್ ಆಗಿ ಡ್ಯೂ ಡಿಲಿಜೆನ್ಸ್ ಮಾಡ್ತಾನೆ. ಜೊತೆಗೆ ಈ ಬಾಂಡ್ಗಳ ಫೈನಾನ್ಷಿಯಲ್ಸ್ ಹೇಗಿದೆ ಅಂತ ತಿಳ್ಕೊಳಕ್ಕೆ ಕ್ವಾರ್ಟರ್ಲಿ ಒಂದ್ಸಲ ಇವನೇ ಆಡಿಟ್ ಮಾಡ್ತಾನೆ. ವಿಂಟ್ ವೆಲ್ತ್ ಖುದ್ದು ಅವರ 2% ದುಡ್ಡನ್ನ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಒನ್ಸ್ ನೀವು ಇನ್ವೆಸ್ಟ್ ಮಾಡಿದ್ಮೇಲೆ ಇನ್ವೆಸ್ಟ್ಮೆಂಟ್ ಡೀಟೇಲ್ನ, ರೀಪೇಮೆಂಟ್ ಶೆಡ್ಯೂಲ್ನ, ಮೆಚುರಿಟಿ ಡೇಟ್ನ ಪ್ರತಿಯೊಂದು ಕೂಡ ಎಲ್ಲ ಒಂದೇ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡಬಹುದು. ಮತ್ತೆ ಈ ಎಲ್ಲಾ ಬಾಂಡ್ಗಳು NSE BSE ನಲ್ಲಿ ಲಿಸ್ಟ್ ಆಗಿರೋದ್ರಿಂದ ಮೆಚುರಿಟಿಗಿಂತ ಮುಂಚೆನೆ ನಿಮಗೆ ಸೆಲ್ ಮಾಡೋ ಆಪ್ಷನ್ಸ್ ಇರುತ್ತೆ. ನೀವೇನಾದ್ರೂ ಈ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇದ್ರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ ಮಾಡಿ ಇನ್ವೆಸ್ಟ್ ಮಾಡಬಹುದು. ಈ ದಾಬಸ್ಸೀರು ಬ್ಯಾಬಿಲೋನ್ಗೆ ವಾಪಸ್ ಬಂದ ತಕ್ಷಣ ಇವನು ಮಾಡೋ ಸ್ಟ್ರಾಟಜಿ ಏನಂದ್ರೆ 70-20-10 ರೂಲ್ ಅಂತ. ಅಂದ್ರೆ 70% ದುಡ್ಡನ್ನ ತಾನು ಜೀವನ ಮಾಡೋಕ್ಕೋಸ್ಕರ ಯೂಸ್ ಮಾಡೋದು, 10% ದುಡ್ಡನ್ನ ಫ್ಯೂಚರ್ಗೋಸ್ಕರ ಸೇವ್ ಮಾಡೋದು, ಇನ್ನು 20% ದುಡ್ಡನ್ನ ಈ ಸಾಲ ತೀರ್ಸಕ್ಕೋಸ್ಕರ ಎತ್ತಿಡೋದು. ಇವಾಗ ನೀವು ಅನ್ಕೊಬಹುದು, ಈ 10% ಇವನು ಏನಕ್ಕೆ ಸೇವ್ ಮಾಡ್ತಿದ್ದಾನೆ, ಇವನು ಆಲ್ರೆಡಿ ಸಾಲದಲ್ಲಿ ಸಿಗಾಕೊಂಡಿದ್ದಾನೆ, ಈ ಸಾಲ ತೀರ್ಸಾದ್ಮೇಲೆ ಇವನು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ಬೇಕಲ್ಲ ಅಂತ. ಆಕ್ಚುಲಿ ಈ ಬುಕ್ ಓದಿದ್ಮೇಲೆ ನನಗೂ ಆ ತರ ಜ್ಞಾನೋದಯ ಆಗಿದ್ದು, ಫಸ್ಟ್ ಸೇವ್ ಮಾಡಬೇಕು, ಸೇವ್ ಮಾಡೋದು ಎಷ್ಟು ಮುಖ್ಯ ಅಂತ. ಇವಾಗ ನಿಮ್ಮ ಗೋಲು ಸಾಲ ತೀರ್ಸೋದಾಗಿರೋದ್ರಿಂದ ಈ ಗೋಲಿಂದ ನೀವು ಹೊರಗಡೆ ಬರಬಾರ್ದು ಅಂದ್ರೆ ನೀವು 10% ಯಾವಾಗಲೂ ಸೇವ್ ಮಾಡಬೇಕು. ಯಾಕಂದ್ರೆ ಇದು ನಾಳೆ ಒಂದ್ ದಿವಸ ನಿಮ್ಮನ್ನ ಸೆಕ್ಯೂರ್ ಮಾಡುತ್ತೆ, ಮತ್ತೆ ಸಾಲ ತೀರ್ಸಕ್ಕೆ ನಿಮ್ಮನ್ನ ಫೈಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಕಸ್ಮಾತ್ ಏನಾದ್ರೂ ನೀವು ಒಂದ್ 2-3 ತಿಂಗಳು ಕೆಲಸ ಕಳ್ಕೊಂಡ್ರಿ ಅಥವಾ ಏನಾದ್ರೂ ಎಮರ್ಜೆನ್ಸಿ ಬಂತು ಅಂದ್ರೆ ನಿಮ್ಮ ಲೈಫಲ್ಲಿ, ಮತ್ತೆ ನೀವು ಈ ಪ್ಲಾನ್ ಇಂದ ಹೊರಗೆ ಬಂದ್ಬಿಡ್ತೀರಾ. ನಿಮ್ಮ ಪ್ಲಾನ್ ಮತ್ತೆ ಉಲ್ಟಾ ಸೀದಾ ಹೋಗ್ಬಿಡುತ್ತೆ. ಇಷ್ಟು ದಿವಸ ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರಲ್ಲ ಅದನ್ನ ಮಾಡಕ್ಕಾಗಲ್ಲ. ಅದಕ್ಕೆ ಈ ದಾಬಸೀರ್ ಏನ್ ಮಾಡ್ತಾನೆ, 10% ದುಡ್ಡನ್ನ ಸೇವ್ ಮಾಡ್ತಾನೆ. ಮತ್ತೆ ಈ ರೂಲ್ಸ್ ಎಲ್ಲರಿಗೂ ಅಪ್ಲೈ ಆಗ್ಬೇಕಂತ ಏನಿಲ್ಲ. ಈಗ ಯಾರೋ 50,000 ದುಡಿಯೋರು 35,000 ಲೈಫ್ ಎಕ್ಸ್ಪೆನ್ಸ್ ಇರಲ್ಲ, ಅವ್ರದ್ದು 40 ಇರ್ಬೋದು, 45 ಇರ್ಬೋದು. ಇದು ಜಸ್ಟ್ ಒಂದು ಐಡಿಯಾ, ಯಾವ ರೀತಿ ನಮ್ಮ ಸಾಲನ ತೀರಿಸ್ಕೊಬೇಕು ಅನ್ನೋಕ್ಕೆ. ಈ ರೇಷಿಯೋನ ಹಿಂಗೆ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ನೀವು ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ನ 50%ಗೂ ತರಬಹುದು. ಲೋನ್ ಕಟ್ಟರ್ಗೆ 40% ಕೊಟ್ಟು 10% ಸೇವ್ ಮಾಡಬಹುದು. ನೀವು ಯಾವ ರೀತಿ ಬೇಕಿದ್ರು ಈ ತರ ಹೆಚ್ಚು ಕಡಿಮೆ ಮಾಡ್ಕೊಬಹುದು. ಇಲ್ಲಿ ನಾವು ಈ ರೇಷಿಯೋನ ಕಾಪಿ ಮಾಡ್ತಾ ಇಲ್ಲ, ಇದನ್ನ ಯಾವ ರೀತಿ ಪರ್ಫೆಕ್ಟ್ ಆಗಿ ಅಲೈನ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ದಾಬಸೀರ್ ಏನ್ ಮಾಡ್ತಾನೆ, ಇವನ್ಗೆ ಯಾರು ಲೋನ್ ಕೇಳಿ ಡೈಲಿ ಇವನ್ಗೆ ಕಾಡಿಸ್ತಿದ್ರಲ್ಲ ಅವ್ರ ಹತ್ರ ಎಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂತಾನೆ. ನಾನು ಇವಾಗ ನಿಮ್ಮ ಲೋನ್ ನ ತೀರಿಸ್ತೀನಿ, ನಾನು ಊರಿಗೆ ವಾಪಸ್ ಬಂದಿದ್ದೀನಿ, ನಾನು ತೀರಿಸ್ತೀನಿ ಅಂತ ಅವನು ರಿಕ್ವೆಸ್ಟ್ ಮಾಡ್ಕೊಂತಾನೆ. ಇದರಲ್ಲಿ ಕೆಲವೊಬ್ರು ಒಪ್ಕೊಂತಾರೆ, ಕೆಲವೊಬ್ರು ಒಪ್ಕೊಳಲ್ಲ. ತುಂಬಾ ಜನ ಇಲ್ಲ ನನಗೆ ಇಮಿಡಿಯೇಟ್ಲಿ ದುಡ್ಡು ಕೊಡು ಅಂತ ಕೇಳ್ತಾರೆ. ಆಗ ದಾಬಸೀರ್ ಏನ್ ಮಾಡ್ತಾನೆ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ, ನಾನು ಈ ತರ ಪ್ಲಾನ್ ಮಾಡ್ತಾ ಇದ್ದೀನಿ, ಈ ತರ 70-20-10% ಈ ತರ ರೇಷಿಯೋ ಮಾಡ್ತಾ ಇದ್ದೀನಿ. ಈ 70% ನನ್ನ ಹೌಸ್ ಹೋಲ್ಡ್ ಇನ್ಕಮ್ಗೆ ಯಾಕೆ ಬೇಕು ಅಂತ ಅಂದ್ರೆ ಅವ್ರು ಹೇಳ್ಬೋದು, ನಿನ್ಗೆ ಯಾಕೆ 70%, ಫಸ್ಟ್ ನಮಗೆ ಕೊಡು, ಆಮೇಲೆ ನಿಂದು ಯೋಚನೆ ಮಾಡು ಅಂತ ಅವ್ರು ಹೇಳ್ಬೋದು. ಬಟ್ ದಾಬಸೀರ್ ಅವ್ರಿಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂದ್ರೆ, ನಾನು 70% ಯಾಕೆ ನಮ್ಮ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ಗೆ ಇಟ್ಕೊಳೋದು ಮುಖ್ಯ ಅಂದ್ರೆ, ನಾನು ಮನೆ ಚೆನ್ನಾಗಿದ್ದಾಗ, ಮನೆ ನೀಟಾಗಿದ್ದಾಗ, ಯಾವುದೇ ರೀತಿ ಟೆನ್ಷನ್ ಇಲ್ದಲೆ ನಾವು 3 ಹೊತ್ತು ಊಟ ಮಾಡ್ತಿದ್ದಾಗ ನಾನು ನೀಟಾಗಿ ಕೆಲ್ಸಕ್ಕೆ ಹೋಗ್ತೀನಿ. ನಾನು ಯಾವಾಗ ನೀಟಾಗಿ ಕೆಲ್ಸಕ್ಕೆ ಹೋಗ್ತೀನಿ, ಯಾವಾಗ ದುಡಿತೀನಿ, ಆವಾಗ ನಾನು ನಿಮ್ಮ ದುಡ್ಡನ್ನ ವಾಪಸ್ ತೀರ್ಸಕ್ಕಾಗುತ್ತೆ. ನಾನು ಏನಾದರೂ ಕೆಲ್ಸಕ್ಕೆ ಹೋಗ್ದಲ್ಲೇ ಇದ್ರೆ, ಮನೆಯಲ್ಲೇ ನೆಟ್ಟಿಗಿಲ್ಲ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗಲ್ಲ, ಎಲ್ಗೂ ಹೋಗಲ್ಲ, ಮತ್ತೆ ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತೀನಿ. ಇವತ್ತು ವಾಪಸ್ ಬಂದಿದ್ದೀನಿ, ಇದನ್ನ ನಾನು ನೀಟಾಗಿ ಮಾಡ್ಬೇಕಂದ್ರೆ ನಾನು ನನ್ನ ಮನೇನ ನೀಟಾಗಿ ನೋಡ್ಕೊಬೇಕು. ನನ್ನ ಮನೆ ನೀಟಾಗಿ ನೋಡ್ಕೊಂಡ್ರೆ ನಾನು ನೀಟಾಗಿ ಕೆಲ್ಸಕ್ಕೆ ಹೋಗ್ಬೋದು, ದುಡಿಬೋದು. ನಾನು ದುಡಿಯೋದ್ರಿಂದ ಮತ್ತೆ ಆ ದುಡ್ಡನ್ನ ನಿಮಗೆ ವಾಪಸ್ ಕೊಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಇದರಿಂದ ಅವ್ರು ಇಂಪ್ರೆಸ್ ಆಗ್ಬಿಟ್ಟು ಒಪ್ಕೊಂತಾರೆ. ಮತ್ತೆ ಅಲ್ಲಿಂದ ಬಂದು ಇವನ್ ಏನ್ ಮಾಡ್ತಾನೆ, ಇವನ ಹತ್ರ ಏನೇನ್ ಲೋನ್ ಇತ್ತಲ್ಲ ಎಲ್ಲಾನು ಒಂದು ನೋಟ್ ಬುಕ್ ಅಲ್ಲಿ ಬರೀತಾನೆ. ಈ ತರ ನೋಟ್ ಬುಕ್ ಅಲ್ಲಿ ಬರೆಯೋದು ಎಷ್ಟು ಮುಖ್ಯ ಅಂದ್ರೆ, ಇದರಿಂದ ನಿಮ್ಮ ಪ್ರಾಬ್ಲಮ್ ಅರ್ಧಕ್ಕರ್ಧ ಸಾಲ್ವ್ ಆಗುತ್ತೆ. ಹೆಂಗ್ ಗೊತ್ತಾ, ಎಕ್ಸಾಂಪಲ್ಗೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ ಅನ್ಕೊಳ್ಳಿ, ಅಥವಾ ಎಲ್ಲೋ ಕೈ ಸಾಲ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ. ಅಲ್ಲೊಂದು 5 ಲಕ್ಷ, ಇಲ್ಲೊಂದು 2 ಲಕ್ಷ, ಇಲ್ಲೊಂದು 3 ಲಕ್ಷ ಕೈ ಸಾಲ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ. ಈ ತರ ಪೂರ್ತಿ ನಿಮ್ದು ಎಲ್ಲೆಲ್ಲಿ ಏನೇನು ಲೋನ್ ಇದೆ ಅಂತ ನೀವು ನೀಟಾಗಿ ಬರ್ಕೊಂಡ್ರೆ, ಯಾರ್ಯಾರಿಗೆ ಎಷ್ಟೆಷ್ಟು ಇಂಟ್ರೆಸ್ಟ್ ಕೊಡಬೇಕು, ಕ್ರೆಡಿಟ್ ಕಾರ್ಡ್ದು ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ, ಯಾರ್ಯಾರಿಗೆ ಎಷ್ಟು ಲೋನ್ ಕೊಡಬೇಕು, ಈ ತರ ನೀವು ನೀಟಾಗಿ ಬರ್ಕೊಂಡ್ರೆ ನಿಮ್ಗೊಂದು ಕ್ಲೀನ್ ಕ್ಲಾರಿಟಿ ಸಿಗುತ್ತೆ. ಈ ಕ್ಲಾರಿಟಿ ಇದೆಯಲ್ಲ, ನಿಮ್ಮ ಮನಸ್ಸನ್ನ ಸಮಾಧಾನ ಮಾಡಿಸುತ್ತೆ. ನಿಮ್ಗೇನು ಕ್ಲಾರಿಟಿ ಇಲ್ಲ ಅಂದ್ರೆ ನಿಮಗೆ ಡೈಲಿ ಭಯ ಆಗ್ತಿರುತ್ತೆ. ಆಕ್ಚುಲಿ ಸಾಲ ಮಾಡೋದು ಅಷ್ಟೇ ಭಯ ಇದೆ, ಯಾರ್ಯಾರಿಗೆ ಏನೇನು ಕೊಡಬೇಕು,
ಎತ್ತ ಕೊಡ್ಬೇಕಂತ ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಮ ಬ್ರೈನು ನಿಮಗೆ ಯಾವಾಗ್ಲೂ ಪ್ಯಾನಿಕ್ ಮಾಡ್ತಾ ಇರುತ್ತೆ, ಸಾಲದಲ್ಲಿದೆಯಾ ಅಂತ. ಇದನ್ನು ಯಾವ ರೀತಿ ರಿಸಾಲ್ವ್ ಮಾಡಬೇಕು ಅಂತ ನಿಮ್ಮ ಬ್ರೈನ್ ನಿಮಗೆ ಯಾವತ್ತೂ ಯೋಚನೆ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ಬರೀಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಸಾಲ ಇದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಸಾಲ ಇದೆ ಅಂತ ಬರೀಬೇಕು. ಈ ಥರ ಸಾಲ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬರ್ಕೊಂಡು ಇದನ್ನು ಒಂದೊಂದಾಗಿ ನಾವು ನೋಟ್ ಮಾಡ್ತಾ ಬರಬೇಕು. ಈಗ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ ಅನ್ಕೊಳ್ಳಿ. ಕ್ರೆಡಿಟ್ ಕಾರ್ಡ್ಗೆ ಹೈಯೆಸ್ಟ್ ಇಂಟ್ರೆಸ್ಟ್ ಇದೆ, ಸುಮಾರು 36% ಕ್ರೆಡಿಟ್ ಕಾರ್ಡ್ಗೆ ಇಂಟ್ರೆಸ್ಟ್ ಹಾಕ್ತಾರೆ. ಒಂದೊಂದು ಬ್ಯಾಂಕ್ಗಳು 40-45% ಎಲ್ಲ ಹಾಕ್ತಾರೆ. 36% ವರ್ಷಕ್ಕೆ. ಅಂದರೆ ನಿಮ್ಮ ಹತ್ರ ಏನಾದರೂ ಇವತ್ತು 1 ಲಕ್ಷ ಸಾಲ ಇದ್ರೆ ಮುಂದಿನ ವರ್ಷ ಅದು 1,36,000 ಆಗುತ್ತೆ. 3 ವರ್ಷಕ್ಕೆ ಡಬಲ್ ಆಗುತ್ತೆ. ನೀವೇನಾದ್ರು ಇವತ್ತು ಇಂಟ್ರೆಸ್ಟ್ ಕಟ್ಟಲಿಲ್ಲದ್ರೆ ನಿಮ್ಮ 1 ಲಕ್ಷ ಸಾಲ 2.5 ವರ್ಷ ಬಿಟ್ಬಿಟ್ಟು 2 ಲಕ್ಷ ಆಗಿರುತ್ತೆ. ನೀವೇನೋ ನೋಡ್ಕೊಂಡಿಲ್ಲ 3-4 ವರ್ಷ ಹೋಗುತ್ತೆ ಅಂದರೆ ಮುಗೀತು ಕತೆ. 10-15 ಲಕ್ಷ ಸಾಲ ಇದ್ರೆ ಏನು ಮಾಡ್ತೀರಾ? ಇದೇ ರೀತಿ ಯಾವ್ದು ಜಾಸ್ತಿ ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ಬರ್ಕೊಬೇಕು. ನಿಮ್ಮ ಫಸ್ಟ್ ಪ್ರಿಯಾರಿಟಿ ಏನಿರಬೇಕು ಅಂಥವನ್ನೆಲ್ಲ ತೀರ್ಸಾಕ್ಬಿಡ್ಬೇಕು. ಯಾವ್ದು ಜಾಸ್ತಿ ಲೋನ್ ಇದೆ, ಯಾವುದೇ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂಥವನ್ನ ಫಸ್ಟ್ ತೀರ್ಸಾಕ್ಬಿಡ್ಬೇಕು. ಅವನ್ನೆಲ್ಲ ತೀರ್ಸಾಕ್ತಿ ಬರ್ತಾ ಪ್ರಿಯಾರಿಟಿ ಮಾಡ್ಕೊಬೇಕು. ಫಸ್ಟ್ ಪ್ರಿಯಾರಿಟಿ ಏನು, ನಂದು ಹೈಯೆಸ್ಟ್ ಇಂಟ್ರೆಸ್ಟ್ ಎಲ್ಲಿದೆ ಅನ್ನೋದು. ಸೆಕೆಂಡ್ ಪ್ರಿಯಾರಿಟಿ ಏನು, ಅದಕ್ಕಿಂತ ಕಡಿಮೆ ಇಂಟ್ರೆಸ್ಟ್ ಇರೋದು. ಥರ್ಡ್ ಪ್ರಿಯಾರಿಟಿ ಏನು, ಅದಕ್ಕಿಂತ ಕಡಿಮೆ ಇಂಟ್ರೆಸ್ಟ್ ಇರೋದು. ಲಾಸ್ಟ್ ಪ್ರಿಯಾರಿಟಿ ಏನು, ಲೋಯೆಸ್ಟ್ ಇಂಟ್ರೆಸ್ಟ್ ಇರೋದು. ಅಂದರೆ ಯಾರೋ ಒಬ್ರು ಕೈ ಬದಲಿ ಕೊಟ್ಟಿರ್ತಾರೆ ಅಂಥವ್ರದನ್ನ ಸ್ವಲ್ಪ ನಿಲ್ಲಿಸ್ಕೊಂಡು ಯಾರ್ಯಾರು ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂಥವ್ರನ್ನ ಫಸ್ಟ್ ವಾಪಸ್ ಕೊಟ್ಬಿಡ್ಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಕೈಲಿ ಜಾಸ್ತಿ ದುಡ್ಡು ಉಳಿಯುತ್ತೆ. ಈ ದುಡ್ಡಿಂದ ನೀವು ಇನ್ನೂ ಬೇರೆ ಸಾಲನೂ ತೀರಿಸ್ಬೋದು. ಇದನ್ನ ಡೆಟ್ ಅವಲ್ ನೆಕ್ ಅಂತಾರೆ. ಅದೇ ರೀತಿ ಇನ್ನೊಂದಿದೆ, ಡೆಟ್ ಸ್ನೋಬಾಲ್ ಅಂತ. ಡೆಟ್ ಸ್ನೋಬಾಲ್ ಅಂದರೆ ಈ ರೀತಿ ನೀವು ಫಸ್ಟ್ಗೆ ನೀವು ಸಾಲ ತೀರಿಸ್ತಾ ಹೋಗ್ತೀರಲ್ವಾ, ಯಾವುದೋ ಒಂದು ಕ್ರೆಡಿಟ್ ಕಾರ್ಡ್ ಔಟ್ಸ್ಟ್ಯಾಂಡಿಂಗ್ 50,000 ರೂಪಾಯಿ ಇದೆ ಅನ್ಕೊಳ್ಳಿ, ಅಥವಾ 1 ಲಕ್ಷ ರೂಪಾಯಿ ಇದೆ ಅನ್ಕೊಳ್ಳಿ. ನೀವು ಯಾವಾಗ ಅದನ್ನು ತೀರಿಸ್ತೀರಾ ನಿಧಾನಕ್ಕೆ ಸಾಲ ಕಮ್ಮಿ ಆಗ್ತಿರೋದು, ಇಂಟ್ರೆಸ್ಟ್ ಕಮ್ಮಿ ಆಗ್ತಿರೋದೆಲ್ಲ ನಿಮ್ಮ ಕಣ್ಣಿಗೆ ಕಾಣ್ತಾ ಹೋಗುತ್ತೆ. ನಿಮಗೆ ಫೀಲ್ ಆಗುತ್ತೆ, ಹೌದು ನಾನು ಸಾಲ ತೀರಿಸ್ತಾ ಇದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅಂತ ಫೀಲ್ ಆಗುತ್ತೆ. ಇದರಿಂದ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ. ಯಾಕಂದ್ರೆ ಒಂದು ಸಾಲ ತೀರಿಸಿದ್ಮೇಲೆ ನೆಕ್ಸ್ಟ್ ಸಾಲ ತೀರ್ಸಕ್ಕೆ 2 ಇನ್ಕಮ್ ತೀರಿಸಬಹುದಲ್ಲ. ಎಕ್ಸಾಂಪಲ್, ನೀವು ಒಬ್ಬರಿಗೆ ತಿಂಗಳ 5,000 ಇಂಟ್ರೆಸ್ಟ್ ಕಟ್ತಿದ್ದೀರಾ ಅನ್ಕೊಳ್ಳಿ. ನೀವೇನ್ ಮಾಡಬೇಕು, ಆ ಇಂಟ್ರೆಸ್ಟ್ ನ ಪೂರ್ತಿ ಅವ್ರ ಸಾಲ ಪೂರ್ತಿ ತೀರಿಸಿದ ತಕ್ಷಣ ಇನ್ನು ಉಳಿದಿರುತ್ತಲ್ಲ 5,000, ಆ 5,000 ಜೊತೆಗೆ ಇವ್ರಿಗೂ ಇನ್ನೊಂದು 5,000 ಹಾಕಿ ಈ ಸಾಲನು ತೀರಿಸ್ಬಿಡ್ಬೋದು. ಅಂದ್ರೆ ಸಾಲ ಫಾಸ್ಟ್ ಆಗಿ ತೀರ್ತಾ ಹೋಗ್ಬಿಡುತ್ತೆ. ಇದನ್ನೇ ಡೆಟ್ ಸ್ನೋಬಾಲ್ ಅಂತಾರೆ. ಯಾವ ರೀತಿ ಕಾಂಪೌಂಡಿಂಗು ಗ್ರೋ ಆಗುತ್ತಲ್ಲ, ಇವತ್ತು ಬೆಳೀತಾ ಹೋಗುತ್ತಲ್ಲ, ಅದೇ ರೀತಿ ಸಾಲ ಕೂಡ ಕಾಂಪೌಂಡ್ ಆಗುತ್ತೆ. ಸಾಲ ಮೈನಸ್ ಆಗಿ ಗ್ರೋ ಆಗ್ತಾ ಹೋಗುತ್ತೆ. ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲಸ್ ಆಗಿ ಗ್ರೋ ಆದ್ರೆ ಸಾಲ ನಿಮ್ಮನ್ನ ಮೈನಸ್ ಆಗಿ ಗ್ರೋ ಮಾಡ್ತಾ ಹೋಗುತ್ತೆ. ಇದೇ ರೀತಿನೇ ಒಂದೊಂದೇ ಸಾಲ ತೀರಿಸ್ಕೊಂತಾ ಹೋಗ್ಬೇಕು. ನೀವು ಅನ್ಕೊಬೋದು, ಗುರು ನನ್ಗೆ ಎಷ್ಟು ಕಷ್ಟ ಇದೆ ಗೊತ್ತಾ, ನನಗೆ ನೀನು ಈ ಥರ ಎಲ್ಲ ಲೆಕ್ಕ ಮಾಡೋದು ಆಗೋದೇ ಇಲ್ಲ, ಅಷ್ಟೊಂದು ಸಾಲ ಮಾಡ್ಕೊಂಡಿದ್ದೀನಿ, ಇಷ್ಟೊಂದು ಸಾಲ ಮಾಡ್ಕೊಂಡಿದ್ದೀನಿ ಅಂತ ನೀವೇನಾದರೂ ಅಂತಿದ್ರೆ ನಾನು ಅದನ್ನು ಒಪ್ಪಲ್ಲ. ಯಾಕಂದರೆ ನೀವು ಫಸ್ಟು ಯಾರಿಗಾದ್ರೂ ನಿಯತ್ತಾಗಿ ಇಸ್ಕೊಂಡಿರೋ ದುಡ್ಡನ್ನ ವಾಪಸ್ ಕೊಡಿ. ನಿಮ್ಮ ಫ್ರೆಂಡ್ಸೇ ಯಾರನ್ನ 500 ರೂಪಾಯಿ 1,000 ರೂಪಾಯಿ ಇಸ್ಕೊಂಡಿರ್ತೀರಲ್ಲ, ಅವ್ರಿಗೆ ನಿಯತ್ತಾಗಿ ವಾಪಸ್ ಕೊಡಿ. ನಿಮ್ಮ ಲೈಫು ಹೆಂಗೆ ಚೇಂಜ್ ಆಗುತ್ತೆ ಅಂತ ನೋಡಿ. ಇದು ಮ್ಯಾಜಿಕ್. ಆ್ಯಕ್ಚುಲಿ ನಾನು ತುಂಬ ಜನದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ನಮ್ಮ ಫ್ರೆಂಡ್ಸಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಅದಕ್ಕಿಂತ ಹೇಳ್ತಾ ಇದ್ದೀನಿ. ಈ ಬುಕ್ ಓದಿರ್ಬೋದು ನಾನು, ಬಟ್ ನಾನು ರಿಯಲ್ ಲೈಫಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಫಸ್ಟು ನೀವು ವಿಲ್ಲಿಂಗ್ನೆಸ್ ಬರುತ್ತಲ್ಲ, ನಾನು ಇನ್ನೊಬ್ರಿಗೆ ಇಸ್ಕೊಂಡಿರೋ ದುಡ್ಡನ್ನ ವಾಪಸ್ ಕೊಡಬೇಕು ಅಂತ ನಿಮಗೆ ಫೀಲ್ ಬರುತ್ತಲ್ಲ, ಇದೊಂದೇ ಫೀಲ್ ಸಾಕು ನಿಮಗೆ ಗ್ರೋ ಮಾಡುತ್ತೆ. ನಿಮ್ಗೆ ಹೊಸ ಆಪರ್ಚುನಿಟಿ ಸಿಕ್ಕಂಗಾಗುತ್ತೆ. ನಿಮ್ಮ ಇನ್ಕಮ್ ಕೂಡ ಗ್ರೋ ಆಗುತ್ತೆ. ಯಾಕಂದರೆ ನಿಮ್ಮದು ಸ್ಟ್ರೆಸ್ ಇರುತ್ತಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಸೈಂಟಿಫಿಕಲಿ ಹೇಳ್ಬೇಕಂದ್ರೆ ನಿಮ್ಮ ಸ್ಟ್ರೆಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ನಿಮಗೆ ಇಷ್ಟು ದಿವಸ ಭಯ ಏನಿತ್ತಲ್ಲ, ಆ ಭಯ ಕಮ್ಮಿ ಆಗ್ತಾ ಹೋದಾಗ ನೀವು ನಿಮ್ಮ ಇನ್ಕಮ್ನು ಕೂಡ ಗ್ರೋ ಮಾಡೋದ್ರಲ್ಲಿ ತಲೆ ಕೆಡಿಸ್ಕೊಂತೀರಾ. ನಿಮ್ಗೆ ಆಟೋಮೆಟಿಕ್ಲಿ ಹೊಸ ಆಪರ್ಚುನಿಟಿಗಳು ಬರ್ತವೆ. ಇದರಿಂದ ನಿಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ. ಇವ್ರ ಸಾಲನ ಬೇಗ ತೀರ್ಸಾಕ್ಬಿಡ್ತೀರಾ. ಜಸ್ಟ್ ವಿಲ್ಲಿಂಗ್ನೆಸ್ನ ಬರೆಸ್ಕೊಳ್ಳಿ. ಎಸ್ ಐ ವಾಂಟ್ ಟು ಕ್ಲಿಯರ್ ದಿಸ್ ಡೆಟ್ ಅಂತ. ನಾನು ಇವರ ಸಾಲನ ಕ್ಲಿಯರ್ ಮಾಡಬೇಕು. ಅದರಲ್ಲೂ ಯಾರಾದ್ರೂ ಕೈ ಸಾಲ ಇಸ್ಕೊಂಡಿದ್ರೆ ನಾನು ಇವ್ರ ಸಾಲನ ತೀರಿಸಬೇಕು, ಇವ್ರಿಗೆ ಕೊಟ್ಟು ನಾನು ತೀರಿಸಬೇಕು ಅಂತ ಯೋಚನೆ ಮಾಡಿ. ಅವಾಗ ನಿಮ್ಮ ಲೈಫು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡಿ. ಒಂದು ಚಿಕ್ಕ ಸಾಲನೇ ಇಟ್ಕೊಳ್ಳಿ, ಚಿಕ್ಕ ಸಾಲ ತೀರಿಸ್ತಾ ಹೋಗಿ. ಯಾರಾದ್ರೂ 5,000 ಇಸ್ಕೊಂಡಿದ್ರಿ, 10,000 ಇಸ್ಕೊಂಡಿದ್ರಿ, ಅದನ್ನು ವಾಪಸ್ ಕೊಡಿ. ಅವ್ನು ಫೋನ್ ಮಾಡಲಿದ್ರು ಈ ವಿಡಿಯೋ ನೋಡ್ಕೊಂಡು ಹೋಗ್ಬಿಟ್ಟು ಅವ್ನ ದುಡ್ಡನ್ನ ವಾಪಸ್ ಕೊಡಿ. ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ ನೋಡಿ. ಮತ್ತೆ ಇವಾಗ ಈ ಸಾಲ ಎಲ್ಲ ತೀರ್ತಾ ಬಂತು, ಈ ಸಾಲ ಎಲ್ಲ ತೀರಿಸ್ಕೊಂತ ಹೋದ್ರಿ, ಎಲ್ಲಾನು ಮುಗಿದೋಯ್ತು. ಮತ್ತೆ ಈ ಸಾಲದ ಸುಳಿನಲ್ಲಿ ಸಿಗಾಕೊಂಬಾರ್ದು ಅಂದರೆ ಏನು ಮಾಡಬೇಕು? ಅಥವಾ ನಾನು ಇನ್ನೂ ಸಾಲನೇ ಮಾಡಿಲ್ಲ, ನಾನು ಯಾವತ್ತೂ ಸಾಲದ ಸುಳಿನಲ್ಲಿ ಸಿಗಾಕೊಂಬಾರ್ದು ಅಂದರೆ ಏನು ಮಾಡಬೇಕು? ಮತ್ತೆ ನೀವು ಈ ಸಾಲದ ಸುಳಿನಲ್ಲಿ ಸಿಗಾಕೊಂಬಾರ್ದು ಅಂದರೆ ನೀವು ಫಸ್ಟು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ನೀವು ಎಮರ್ಜೆನ್ಸಿಗೆ ಅಂತ ದುಡ್ಡನ್ನ ಎತ್ತಿಡಬೇಕು. ನೀವು ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡಬೇಕು. ಈ ವರ್ಡ್ ಕೇಳಿದ ತಕ್ಷಣ ನಿಮ್ಗೆ ಏನೋ ಟೆಕ್ನಿಕಲ್ಲು ತುಂಬ ಏನೋ ಮಾಡಬೇಕು ಈ ಥರ ಎಲ್ಲ ಅನಿಸುತ್ತೆ. ಬಟ್ ಇದನ್ನು ನೆಗ್ಲೆಕ್ಟ್ ಮಾಡೋಂಗೇ ಇಲ್ಲ. ಎಮರ್ಜೆನ್ಸಿ ಫಂಡು ಕಂಪಲ್ಸರಿ. ಯಾಕಂದರೆ ನೀವಿವತ್ತು ಯಾರನ್ನೇ ಸಾಲ ಮಾಡಿದವ್ರನ್ನ ಹೋಗಿ ಕೇಳಿ, ಹಿಂದ್ಗಡೆ ಹೋಗಿ ಮಾತಾಡಿ ಯಾಕೆ ಸಾಲ ಮಾಡಿದ್ರಿ ಅಂದರೆ ಎಮರ್ಜೆನ್ಸಿಗೆ ಅಂತ ಹೇಳ್ತಾರೆ. ಎಮರ್ಜೆನ್ಸಿಗೆ ದುಡ್ಡಿರಲ್ಲ, ಇಸ್ಕೊಂಡಿದ್ದೆ. ಎಮರ್ಜೆನ್ಸಿಗೆ ದುಡ್ಡಿರಲಿಲ್ಲ, ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದೆ. ಎಮರ್ಜೆನ್ಸಿಗೆ ದುಡ್ಡಿರಲಿಲ್ಲ, ಹಾಸ್ಪಿಟ್ಲಿಗೆ 2 ಲಕ್ಷ ಖರ್ಚು ಬಂತು. ಇದೇ ರೀಸನಿಂದನೇ ಸಾಲ ಮಾಡ್ತಾರೆ. ನನಗೆ ಗೊತ್ತಿರೋಂಗೆ ನಮ್ಮ ಮಿಡಲ್ ಕ್ಲಾಸು ಜಾಸ್ತಿ ಸಾಲ ಮಾಡೋದು ಮೆಡಿಕಲ್ ಎಕ್ಸ್ಪೆನ್ಸ್ಗೋಸ್ಕರ. ಅಂದರೆ ಹಾಸ್ಪಿಟ್ಲಿಗೋಸ್ಕರನೇ ಖರ್ಚು ಮಾಡ್ತಾರೆ. ನಮ್ಮ ತಂದೆಗೆ ಹುಷಾರಿಲ್ಲ, ಅವ್ರಿಗೆ ಹುಷಾರಿಲ್ಲ ಅಂತಲೇ ಖರ್ಚು ಮಾಡ್ತಾರೆ. ಅದಕ್ಕೇ ಫಸ್ಟ್ ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಟರ್ಮ್ ಇನ್ಶೂರೆನ್ಸು ತೊಗೊಳ್ತಿರೋ ಇಲ್ಲೋ ಅದು ಸೆಕೆಂಡ್ರಿ. ನಾವು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಯಾವಾಗ ಹೇಳ್ತಾನೆ ಇರ್ತೀವಿ. ಫಸ್ಟು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಟರ್ಮ್ ಇನ್ಶೂರೆನ್ಸು ನಾನು ಸತ್ತ ಮೇಲೆ ಯಾರಿಗೋ ಬೆನಿಫಿಟ್ ಆಗುತ್ತೆ. ಹೆಲ್ತ್ ಇನ್ಶೂರೆನ್ಸು ನಾನು ಇದ್ದಾಗಲೇ ನನಗೆ ಬೆನಿಫಿಟ್ ಆಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಅದಾದಮೇಲೆ ನೀವು ತಿಂಗಳ ಏನು ದುಡಿತೀರಲ್ಲ ಅದರದ್ದು ಮಿನಿಮಮ್ 6 ಮಂತ್ 6 ತಿಂಗಳು ದುಡ್ಡನ್ನ ಸೇವ್ ಮಾಡಿ.
ನಿಮ್ಗೇನಾದರೂ 50,000 ಬರ್ತಾ ಇದ್ದರೆ ಒಂದು 3 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಲ್ಲಿ ಯಾವಾಗಲೂ ಬಿದ್ದಿರಬೇಕು. ಅದನ್ನು ಯಾವತ್ತೂ ಟಚ್ ಮಾಡಬಾರ್ದು. ಎಮರ್ಜೆನ್ಸಿ ಅಂದರೆ ಸುಮ್ಮನೆ ಅರ್ಜೆಂಟಿಗೆ ಯಾರೋ ಫ್ರೆಂಡ್ ದುಡ್ಡು ಕೇಳ್ದ ಅಂತ ಹೋಗಿ ವಿಡ್ರಾ ಮಾಡೋದಲ್ಲ. ಅದನ್ನ ಯಾವತ್ತೂ ಟಚ್ ಮಾಡಬಾರ್ದು. ಅದನ್ನು ಯಾವತ್ತೂ ನೀವು ಕಣ್ಣೆತ್ತಿ ಕೂಡ ನೋಡಬಾರ್ದು. ಅದು ಎಂಥ ಸಿಚುವೇಶನ್ ಬರಬೇಕಂದ್ರೆ ಎಮರ್ಜೆನ್ಸಿ ಅನ್ನೋ ಸಿಚುವೇಶನಲ್ಲೇ ಬರಬೇಕು. ಆ ಥರ ಯೂಸ್ ಮಾಡಿ. ಅದಕ್ಕೋಸ್ಕರ ಯಾವುದೋ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಂಡು ಅದಕ್ಕೆ ಯಾವುದೇ ರೀತಿ ಡೆಬಿಟ್ ಕಾರ್ಡ್ ಇರಬಾರ್ದು, ನೆಟ್ ಬ್ಯಾಂಕಿಂಗ್ ಇರಬಾರ್ದು, UPI ಕೂಡ ಇರಬಾರ್ದು. ಚೆಕ್ಕಿಂದ ದುಡ್ಡು ವಿಡ್ರಾ ಮಾಡೋಂಗಿರಬೇಕು. ಇದರಿಂದ ಏನಾಗುತ್ತೆ, ನೀವು ಬ್ಯಾಂಕ್ ಹತ್ರ ಹೋಗಬೇಕಾಗುತ್ತೆ. ಬ್ಯಾಂಕ್ ಹತ್ರ ಹೋಗಿ ದುಡ್ಡು ವಿಡ್ರಾ ಮಾಡಬೇಕಾಗುತ್ತೆ. 20-30 ಸಾವಿರಕ್ಕೆಲ್ಲನೂ ನೀವು ಬ್ಯಾಂಕ್ ಹತ್ರ ಹೋಗಲ್ಲ. ಇದರಿಂದ ಏನಾಗುತ್ತೆ, ಅದು ಡಲ್ಲೇ ಬಿದ್ದಿರುತ್ತೆ, ಸೇಫ್ ಆಗಿರುತ್ತೆ. ಎಮರ್ಜೆನ್ಸಿ ಇದ್ದಾಗ ಕುತ್ತಿಗೆಗೆ ಬಂದಾಗ ಮಾತ್ರ ಹೋಗಿ ಅದನ್ನು ವಿಡ್ರಾ ಮಾಡ್ತೀರಾ. ಅದು ಎಮರ್ಜೆನ್ಸಿ ಮೀನಿಂಗ್. ಮತ್ತು ಎಮರ್ಜೆನ್ಸಿ ಫಂಡ್ ನಿಮ್ಮ ಹತ್ರ ಯಾವಾಗಲೂ ಇತ್ತು ಅಂದರೆ ನೀವು ಸ್ಟಾಕ್ ಮಾರ್ಕೆಟಾಗಿ ಇನ್ವೆಸ್ಟ್ ಮಾಡಿರ್ತೀರ ಅಂದ್ಕೊಳ್ಳಿ. ನಿಮ್ಮದು ಫಂಡು ಕೆಳಗೆ ಬಿದ್ದಿರುತ್ತೆ ಅಥವಾ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದಿರುತ್ತೆ ಅಂದ್ಕೊಳ್ಳಿ. ಎಮರ್ಜೆನ್ಸಿಗೆ ದುಡ್ಡು ಬೇಕಾದಾಗ ನೀವು ಲಾಸಲ್ಲಿ ಸೆಲ್ ಮಾಡಬೇಕಾಗತ್ತಲ್ಲ. ಲಾಸಲ್ಲಿ ಸೆಲ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಲಾಸ್ ಆಗುತ್ತೆ. ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇದ್ದಿದ್ರೆ ನೀವು ಅದನ್ನು ಟಚ್ ಮಾಡ್ತಿರ್ಲಿಲ್ಲ. ಲಾಸಲ್ಲಿ ಕೆಳಗೆ ಬಂದಿದ್ರು ಮಾರ್ಕೆಟು, ನೀವು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಮತ್ತೆ ಮಾರ್ಕೆಟ್ ರಿಕವರ್ ಆಗ್ತಿತ್ತು, ಮೇಲೆ ಹೋಗ್ತಿತ್ತು. ನಿಮಗೆ ದುಡ್ಡು ಮಾಡೋಕ್ಕೂ ಕೂಡ ಎಮರ್ಜೆನ್ಸಿ ಫಂಡ್ ಹೆಲ್ಪ್ ಮಾಡುತ್ತೆ. ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಿ. ಮತ್ತೆ ಒನ್ಸ್ ನಿಮ್ಮ ಲೋನ್ ತೀರಿದ ತಕ್ಷಣ ಅದ್ರ ಜೊತೆಗೆ ಇನ್ನೊಂದು EMI ಮಾಡ್ಕೊಬೇಡಿ. ಈಗ ಯಾವುದೋ ಒಂದು 15,000 ರೂಪಾಯಿ EMI ಇದೆ, ಕಾರ್ ಲೋನ್ ಇದೆ ಅಂದರೆ ಆ ಲೋನ್ ತೀರಿದಾಗ ಹತ್ರ ಬಂದಿದೆ ಅಂದ ತಕ್ಷಣ ಹೊಸ ಕಾರ್ ನೋಡ್ತಿರ್ತಾರೆ. ಯಾವುದೋ ಒಂದು ಬೇರೆ ಹತ್ರ ಸಾಲ ಕೊಟ್ಟಿರೋದು ಇಂಟ್ರೆಸ್ಟ್ ಕಟ್ತಾ ಇದ್ದೀರಾ ಅಂತ ಇದ್ದರೆ ಆ ತೀರಕ್ಕೆ ಬರುತ್ತಲ್ಲ, ದುಡ್ಡು ತೀರಕ್ಕೆ ಬಂದ ತಕ್ಷಣ ಇನ್ನೊಂದು ಕಡೆ ಸಾಲ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿರ್ತಾರೆ. ಈ ಥರ ಮಾಡಬೇಡಿ. ಯಾಕಂದರೆ ಫ್ಯೂಚರ್ ಅನ್ನೋದೊಂದಿದೆ. ಪ್ರೆಸೆಂಟ್ ಸಿಚುವೇಷನಲ್ಲೇ ಎಂಗೇಜ್ ಇರಬೇಕಾದ್ರೆ, ಶಕ್ತಿ ಇರಬೇಕಾದ್ರೆ ನಮ್ಮ ಕೈಯಲ್ಲಿ ಈ ಸಾಲಗಳು ತೀರ್ಸೋಕ್ಕಾಗ್ತಿಲ್ಲ, ಈ ಸಾಲದಿಂದ ಹೊರಗೆ ಬರೋಕ್ಕಾಗ್ತಿಲ್ಲ ಅಂದರೆ ನಿಮ್ಮ ಇನ್ಕಮ್ ನಿಂತ್ಕೊಂಡ್ಮೇಲೆ ಏನು ಮಾಡ್ತೀರಾ? ಯಾವತ್ತಾರು ಯೋಚನೆ ಮಾಡಿದ್ದೀರಾ? ನಾಳೆ ಒಂದು ದಿವಸ ನಿಮ್ಮ ಇನ್ಕಮ್ ನಿಂತ್ಕೊಳುತ್ತೆ, ಸ್ಟಾಪ್ ಆಗುತ್ತೆ, ಅವಾಗ ಹೆಂಗೆ ಇದರಿಂದ ಹೊರಗೆ ಬರ್ಬೇಕಂತ ಯೋಚನೆ ಮಾಡಿದ್ದೀರಾ? ಚಾನ್ಸೇ ಇಲ್ಲ, ಬರೋಕ್ಕೆ ಆಗಲ್ಲ. ನೀವು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾಳೆ ಬಗ್ಗೆ ಯೋಚನೆ ಮಾಡಿ. ನಾಳೆ ಒಂದು ಜೀವನ ಇದೆ, ನಾಳೆನೂ ನೀವು ಬದುಕಬೇಕು. ನಾಳೆ ಬಗ್ಗೆ ಯೋಚನೆ ಮಾಡಿ, ಅದಕ್ಕೋಸ್ಕರ ಸೇವ್ ಮಾಡಿ. ಜಸ್ಟ್ 15,000 ರೂಪೀಸ್ ನೀವು ಎವ್ರಿ ಮಂತ್ SIP ಮಾಡ್ತಾ ಹೋದರೆ ಮಾರ್ಕೆಟ್ ಏನಾದರೂ 15% ರಿಟರ್ನ್ ಕೊಟ್ಟಿದೆ ಲಾಸ್ಟ್ 40 ವರ್ಷದಿಂದನೂ, ಅಷ್ಟು ಕೊಟ್ಟರೆ 15 ವರ್ಷದಷ್ಟೊತ್ತಿಗೆ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇರುತ್ತೆ. 15,000 ಸಿಂಪಲ್ 15,000. 20 ವರ್ಷಕ್ಕೆ 2 ಕೋಟಿ ರೂಪಾಯಿ ಇರುತ್ತೆ. ಯಾರು ಕೊಡ್ತಾರೆ ದುಡ್ಡು? 2 ಕೋಟಿ ರೂಪಾಯಿ ಯಾರು ಕೊಡ್ತಾರೆ? ನೀವು ಹೇಳ್ಬೋದು ಆ ಟೈಮಲ್ಲಿ ಆ ದುಡ್ಡು ಅಷ್ಟೊಂದು ಯೂಸ್ ಇರಲ್ಲ, ಹಂಗೆ ಹಿಂಗೆ ಅಂತ. ಈ ಟೈಮಲ್ಲಿ ಇರೋ ದುಡ್ಡು ಏನು ಮಾಡ್ತೀವಿ? ಅದು ಇರಲ್ಲ. ಅದಕ್ಕೇ ಚಿಕ್ಕ ಚಿಕ್ಕ ವಿಷಯಕ್ಕೂ EMIಗೆ ಹೋಗಬೇಡಿ. EMIಗೆ ಹೋಗೋದಿದ್ರೆ ಫುಲ್ ಕ್ಯಾಶ್ ಕೊಟ್ಟೆ ಹೋಗಿ, ಪರವಾಗಿಲ್ಲ. ಆಮೇಲೆ ಡಿಸೈಡ್ ಮಾಡಿ, ಇದರಿಂದ ನನಗೇನಾದ್ರು ಉಪಯೋಗ ಇದೆಯಾ ಅಂತ ಡಿಸೈಡ್ ಮಾಡಿನೇ EMIನ ತಗೊಳ್ಳಿ. ಇಲ್ಲಾಂದರೆ ಸುಮ್ಮನೆ ತಗೊಳಕ್ಕೆ ಹೋಗಬೇಡಿ. ಹೌದು, ಕೆಲವೊಬ್ರು ಹೇಳ್ಬೋದು ಬೇಕಲ್ಲ ಗುರು, ನಮಗೂ ಲೈಫಲ್ಲಿ ಕಾರ್ ಬೇಕು, ಮನೆ ಬೇಕು, ಇದಕ್ಕೆಲ್ಲ ನಾವು ಮಾಡಲೇಬೇಕಲ್ಲ ಅಂತ ಹೇಳ್ಬೋದು. ಹೌದು, ನಿಜವಾಗ್ಲೂ ನಮಗೆ ಕಾರ್ ಬೆಂಗಳೂರು ಅಂತ ಸಿಟಿಗಳಲ್ಲಿ ಬೇಕೇ ಬೇಕು. ಈಗ ಎಲ್ಲ ಸಿಟಿಗಳಲ್ಲೂ ಬೇಕು. ರಾತ್ರಿ ಇದ್ದಕ್ಕಿದ್ದಂಗೆ ಏನಾದ್ರು ಮನೇಲಿ ಎಮರ್ಜೆನ್ಸಿ ಬಂದರೆ ತಕ್ಷಣ ಹೋಗೋಕ್ಕೆ ಮನೇಲಿ ಒಂದು ಕಾರ್ ಇದ್ದರೆ ತುಂಬ ಒಳ್ಳೆಯದು. ಆದರೆ ಅದಕ್ಕೆಲ್ಲನೂ ರೇಷಿಯೋಗಳಿದ್ದಾವೆ. ಇಷ್ಟು ಇನ್ಕಮ್ಗೆ ಇಷ್ಟೇ EMI ಇರಬೇಕು, ಈ ಥರ ಎಲ್ಲ ರೇಷಿಯೋಗಳಿದ್ದಾವೆ. ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಿ. ನಾನು ಅದ್ರ ಬಗ್ಗೆ ಯಾವಾಗ ಥರ ಒಂದು ಸಲ ವೀಡಿಯೋ ಮಾಡ್ತೀನಿ. ಆ ಥರ ಯಾವ ರೀತಿ ಮ್ಯಾನೇಜ್ ಮಾಡೋದು, ತುಂಬ ಎಕ್ಸ್ಟ್ರೀಮ್ಲಿ ಅಲ್ಲ, ಒಂದು ನಾರ್ಮಲ್ ಆಗಿ ಯಾವ ರೀತಿ EMIನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಅಂತ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಾನು ವಿಡಿಯೋ ಮಾಡ್ತೇನೆ. ಮತ್ತು ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವೇನಾದರೂ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. Fixed returns do not constitute guaranteed or assured returns. Investments in corporate debt securities, municipal debt securities, and securitized debt instruments are subject to credit risks, market risks, and default risks, including delay and/or default in payment. Read all the offer-related documents carefully.